a special guest among us, Sri Lakshmi Srinivas Guruji. Sir is well known as Mudra Guruji and is renowned for sharing simple mudra, mantra, tantra and yantra for all kinds of problems. Guruji is having 17 plus of experience in providing solution for any type of problems. 10 plus hours including doctorate received by Guruji. Now I request Sri Lakshmi Srinivas Guruji to come up on the stage, and I would like to request our chairman sir to felicitate the Guruji sir and Muniraj sir also and Suresh sir. Please come up on the stage, all the dignitaries, and felicitate the Guruji sir. Parents, please welcome them with a big round of applause. Chairman Sir Krishnappa sir and Muniraj sir to felicitate the Guruji sir. Sir, we thank you and welcome you on behalf of annual Akso Public School Carnival. After the felicitation, I request Guruji sir to say a few words. Thank you, Chairman sir and sir. ಶ್ರೀ ಗುರುಭ್ಯೋ ನಮಃ. ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ, ಶಾಲೆಯ ಎಲ್ಲ ವಿದ್ಯಾರ್ಥಿಗಳೇ ಮತ್ತು ಪೋಷಕರಿಗೆಲ್ಲ ನನ್ನ ಆರ್ಥಿಕ ವಂದನೆಗಳನ್ನು ಅರ್ಪಿಸ್ತಾ, ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ. ಏಕೆಂದರೆ ಭಾಳಷ್ಟು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಆದರೆ ಈ ಒಂದು ಸಂದರ್ಭದಲ್ಲಿ ನನ್ನ ಒಂದು 50 ವರ್ಷದ ಅನುಭವವನ್ನು ನಾನು ನಿಮ್ಮೊಂದಿಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಈ ಒಂದು ಶುಭ ದಿವಸ, ಶಾಲೆಯ ವಾರ್ಷಿಕೋತ್ಸವ, ವರ್ಷದ ಆಚರಣೆ, ಈ ವರ್ಷದ 2024ರ ಈ ಆಚರಣೆ ಮೊದಲನೇ ಆಚರಣೆ ಇಲ್ಲಿ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಸ್ಕೂಲ್ದು. ನಮಗೆ ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತ ಕೇಳಿಕೊಂಡಾಗ ಒಂದು ಖುಷಿ ಆಯಿತು. ಏಕೆಂತಂದರೆ ಈ ಒಂದು ಸುದಿನ ನನ್ನ ಒಂದು ಜಾತಕಕ್ಕೆ ಬಂದಿರೋದೊಂದು ವಿಶೇಷತೆ ಅಂತೇಳಿ. ನಾನು ಇದೇ ಥರ ಬೆಳೆದು ಸ್ಕೂಲಲ್ಲಿ ಓದಿ
ಆಮೇಲೆ ನಾನು ಇಂಜಿನಿಯರಿಂಗ್ MS ಎಲ್ಲ ಮಾಡಿ ಬಂದಮೇಲೆ ನಾನು ಯಾಕಾದ್ರೂ ಇಂಜಿನಿಯರಿಂಗ್ ಮಾಡಿ MS ಮಾಡೋದು ಇದೇ ಥರ ಇರಬೇಕಾಗಿತ್ತಲ್ಲ ಅನಿಸುತ್ತೆ. ಈ ಒಂದು ಏಜಲ್ಲೇ ಇದ್ದರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಏಕೆಂದರೆ ಬಾಲ್ಯಾವಸ್ಥೆಯಲ್ಲಿ ಯಾವುದೇ ರೀತಿ ಒಂದು ಕಷ್ಟಗಳು ಅನುಭವಿಸೋಂಥ ಯೋಗ ಇರೋದಿಲ್ಲ. ನಮ್ಮ ಕೇರ್ ಟೇಕರ್ಸು ತಂದೆ ತಾಯಿಗಳಿರ್ತಾರೆ. ಹೀಗಾಗಿ ದೊಡ್ಡವ್ರು ಆಗೋದೇ ಬೇಡ, ಮಕ್ಕಳಾಗೇ ಇರಬೇಕು ಅಂತ ಅನಿಸುತ್ತೆ. ಅದೇನು ವಿಧಿ ನಿಯಮ, ಹುಟ್ಟಿದ್ದೀವಿ, ಮಕ್ಕಳಾಗಬೇಕು, ದೊಡ್ಡವರಾಗಬೇಕು, ಬೆಳಿಬೇಕು, ಓದಿ ಕೆಲಸಕ್ಕೆ ಸೇರಿ ಮದುವೆ ಆಗಿ ನಾವು ತಂದೆ ತಾಯಿಗಳಾಗುವಂಥ ಒಂದು ನಮ್ಮ ಜಾತಕದಲ್ಲಿ ಯೋಗ ಇದ್ದಾಗ ಅದನ್ನು ಅನುಭವಿಸ್ಲೇಬೇಕು. ಇವತ್ತು ನಾನು ಒಂದು 4 ವಿಷಯ ನಿಮ್ಗೆ ಹೇಳ್ತೀನಿ. ಇದು ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ. ಇಲ್ಲಿ ಭಾಳಷ್ಟು ಜನ ಪೋಷಕರಿದ್ದಾರೆ, ಮಕ್ಕಳನ್ನ ಕರ್ಕೊಂಬಂದಿದ್ದಾರೆ. ನನ್ನ ಒಂದು ಕಿವಿ ಮಾತೇನಪ್ಪ ಅಂತಂದರೆ, ನನ್ನ ಹತ್ರ ಸುಮಾರು ಭಾಳಷ್ಟು ಜನ ಬರ್ತಾರೆ. ನನ್ನ ಮಗ ಡ್ರಗ್ಸ್ ತಗೋತಾನೆ, ಸ್ಮೋಕ್ ಮಾಡ್ತಾನೆ, ಡ್ರಿಂಕ್ಸ್ ಮಾಡ್ತಾನೆ, ಹಲವಾರು ಬ್ಯಾಡ್ ಹ್ಯಾಬಿಟ್ಸ್ಗೆ ಶರಣಾಗಿಬಿಟ್ಟಿದ್ದಾನೆ, ಇದು ಬಿಡಿಸೋದು ಹೇಗೆ ಅಂತೇಳಿ. ಇಲ್ಲಿ ಅವನು ಹೆಂಗೆ ದೊಡ್ಡ ವಿದ್ಯಾವಂತನಾಗಿ ಮಾಡಬೇಕು ಅಂತದ್ದು ಯಾರು ಕೇಳ್ತಿಲ್ಲ. 9ನೇ ಕ್ಲಾಸ್ ಹುಡುಗ ಸ್ಮೋಕ್ ಮಾಡ್ತಾನೆ, 10ನೇ ಕ್ಲಾಸ್ ಹುಡುಗ ಡ್ರಗ್ಸ್ನ ಹೊರಗಡೆ ತಗೊಂಡೋಗಿ ಮಾರ್ತಾನಂತೆ. ನೋಡಿ, ಇದು ಇವತ್ತಿನ ನಮ್ಮ ಬಾಲ್ಯಾವಸ್ಥೆ ನಡೀತಿರೋಂಥ ದುರಂತ. ಇದಕ್ಕೆಲ್ಲ ಮೂಲ ಕಾರಣ ತಂದೆ ತಾಯಿಗಳಂತ ನಾನು ಹೇಳ್ತೀನಿ. ತಂದೆ ತಾಯಿಗಳು ಮಕ್ಕಳನ್ನ ಮನೇಲಿ ಗಂಭೀರವಾಗಿ ಗಮನಿಸಲಿಲ್ಲ ಅಂದರೆ ಮಕ್ಕಳು ಅಡ್ಡದಾರಿಗೆ ಹಿಡಿತಾರೆ ಅಂತ. ಇದು ಸ್ಕೂಲಿನ ತಪ್ಪಲ್ಲ, ಅದು ಯಾವುದೇ ಸ್ಕೂಲ್ ತಪ್ಪಲ್ಲ. ಅದು ಸ್ಕೂಲಲ್ಲಿ ಯಾರೂ ಸ್ಮೋಕ್ ಮಾಡಿ, ಡ್ರಿಂಕ್ಸ್ ಮಾಡಿ, ಡ್ರಗ್ಸ್ ತೊಗೊಳ್ಳಿ ಅಂತ ಯಾವ ಟೀಚರು ಯಾವ ಮ್ಯಾನೇಜ್ಮೆಂಟು ಕೂಡ ಟೀಚ್ ಮಾಡೋದಿಲ್ಲ. ಇಲ್ಲಿ ತಂದೆ ತಾಯಿಗಳ ಜವಾಬ್ದಾರಿ ಕಮ್ಮಿ ಆಗಿದೆ. ಯಾಕೆಂದರೆ ಮನೆಯಲ್ಲಿ ಅಪ್ಪ 1 ಬಾಟ್ಲು ಕುಡಿದ್ರೆ ಮಗ 5 ಬಾಟ್ಲು ಕುಡಿಯುತ್ತಾನೆ. ಯಾಕೆಂದರೆ ಅದೇ ರಕ್ತ, ಅದೇ ವೀರ್ಯದಿಂದ ಹುಟ್ಟಿರೋ ಈ ಆತ್ಮ. ಅಪ್ಪ 10 ಸಲ ಎಲ್ಲರೂ ಒಂದು ಕಡೆ ಕದ್ದು ಬಂದರೆ ಮಗ 50 ಸಲ ಸ್ಕೂಲಲ್ಲಿ ಕದೀತಾನೆ. ಇದು ಬಂದಿರೋದು ರಕ್ತದಲ್ಲಿ, ಹೆರಿಡಿಟ್ರಿ ಇದೆ, DNA ಒಳಗೆ ಬಂದಿರೋದು. ಇದು ಸಂಸ್ಕಾರ ಅಂತ ಕರೀತಾರೆ. ಮಕ್ಕಳಿಗೆ ಮನೆಯಲ್ಲಿ ತಂದೆ ತಾಯಿಗಳು ಸಂಸ್ಕಾರ ಕೊಡಲಿಲ್ಲ ಅಂದರೆ ನೀವು ಎಂಥ ದೊಡ್ಡ ಗುರುಕುಲ, ಎಂಥ ಸ್ಕೂಲ್ ಸೇರಿಸಿದ್ರು ಏನೂ ಪ್ರಯೋಜನ ಇಲ್ಲ. ಮಕ್ಕಳು ಸ್ಕೂಲಲ್ಲಿ ಒಂದು 5 ರಿಂದ 6 ಗಂಟೆ ವಾಸ ಮಾಡ್ತಾರೆ ಅಷ್ಟೇ. ಉಳಿದ ಸಮಯ ಎಲ್ಲ ಅಪ್ಪ ಅಮ್ಮ ಜೊತೆ ಮನೇಲೇ ಇರ್ತಾರೆ. ಮನೇಲಿ ಅಪ್ಪ ಅಮ್ಮನೇ ಸರಿ ಇಲ್ಲ ಅಂದರೆ ಮಕ್ಕಳನ್ನ ಸರಿವಂತರ ಮಾಡೋದು ಸ್ಕೂಲಲ್ಲಿ ಸಾಧ್ಯನೇ ಇಲ್ಲ. ಯಾಕೆಂದರೆ ಬೇಸ್ಮೆಂಟು ಎಷ್ಟು ಭದ್ರಾಗಿದೆಯೋ ಆ ಭದ್ರದ ಮೇಲೆ ಎಷ್ಟು ಮನೆ ಕಟ್ಬೋದು ಅಂತ ನಾವು ಎಸ್ಟಿಮೇಟ್ ಮಾಡ್ಬೋದು. ಹಾಗೆ ಮನೆಯೇ ಮೊದಲನೇ ಪಾಠಶಾಲೆ, ಮೊದಲನೇ ಸಂಸ್ಕಾರ ಹೇಳ್ಕೊಡುವಂಥ ಯೂನಿವರ್ಸಿಟಿ. ಮೊದಲು ತಂದೆ ತಾಯಿಗಳು ಪರಿಶುದ್ಧರಾಗಿರ್ಬೇಕು. ಅಪ್ಪ 2 ಪ್ಯಾಕೆಟ್ ಸಿಗರೇಟ್ ಸೇರ್ತಾನೆ ಅಂದರೆ ಅವ್ನು ಗುಟ್ಟಿರೋ ಮಗ 15 ಪ್ಯಾಕೆಟ್ ಸಿಗರೇಟ್ ಸೇರ್ತಾನೆ. ಯಾಕಂದರೆ ಇದು ಅವ್ನ ಗಿಫ್ಟ್ ಬಂದಿರೋದು, ರಕ್ತದ ಬಂದಿರೋ, ಹೆರಿಡಿಟ್ರಿ, ಇದು DNA ಒಳಗೆ ಬಂದಿರೋದು. ಮಗ ಸ್ಮೋಕ್ ಮಾಡೋದು, ಡ್ರಗ್ಸ್ ತೊಗೊಳ್ಳೋದು, ಡ್ರಿಂಕ್ಸ್ ಮಾಡೋದು ಈ ಸ್ಕೂಲಲ್ಲಿ ಯಾರೂ ಟೀಚ್ ಮಾಡೋಕ್ಕಾಗಲ್ಲ, ಅದನ್ನು ಕರೆಕ್ಷನ್ ಮಾಡೋಕ್ಕಾಗಲ್ಲ. ಅದರಿಂದ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ತಂದೆ ತಾಯಿಗಳು ನಾನು ಹೇಳೋದು ಇಷ್ಟೇ, ಮೊದಲು ನಿಮ್ಮ ಮನೇಲಿ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡಿ ಅಂತೇಳಿ. ಸಂಸ್ಕಾರದ ಮುಂದೆ ಇನ್ನು ದೊಡ್ಡ ವಿದ್ಯೆ ಇನ್ಯಾವುದೂ ಇಲ್ಲ, ಎಜುಕೇಷನ್ ಇಲ್ಲ. ಎಷ್ಟೋ ಜನ ಇಂಜಿನಿಯರ್ ಓದಿದ್ದಾರೆ, ಡಾಕ್ಟರ್ ಓದಿದ್ದಾರೆ, ಲಾಯರ್ ಆಗಿದ್ದಾರೆ, IAS ಆಫೀಸರ್ ಆಗಿದ್ದಾರೆ, IPS ಆಫೀಸರ್ ಆಗಿದ್ದಾರೆ. ಸಂಸ್ಕಾರನೇ ಇಲ್ಲ ಇವತ್ತಿನ ದಿವಸ. ಪಶುಗಳಿಗಿಂತಲೂ ಕಡೆ ಆಗಿದ್ದಾರೆ. ನಾ ಮೊನ್ನೆ TV ನಲ್ಲಿ ನೋಡ್ತಾ ಇದ್ದೆ, ಅವಳು ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಇರೋ ಕೆಲಸ ಮಾಡೋ CEO ತನ್ನ ಮಗನ್ನೇ ಕೊಂದುಬಿಟ್ಟು ಸೂಟ್ ಕೇಸಲ್ಲಿ ಹಾಕೊಂಡು ಬಂದಿದ್ದಾಳೆ ಗೋವಾದಿಂದ. ನೋಡಿ, ಅವಳು ಅನ್ಎಜುಕೇಟೆಡ್ ಅಲ್ಲ, ಡಬಲ್ ಗ್ರಾಜ್ಯುಯೇಟ್. ಅಲ್ಲಿಗೆ ಇವತ್ತು ತಪ್ಪು ಮಾಡ್ತಿರೋ ಯಾರು ಓದಿರೋರೆ, ಅವಿದ್ಯಾವಂತರಲ್ಲ. ಸ್ವಂತ ಮಗುನೇ ಸಾಯಿಸಿದ್ದಾಳೆ ನೋಡಿ. 7 ವರ್ಷದ ಮಗುನ ಸಾಯಿಸಿ ಸೂಟ್ ಕೇಸಲ್ಲಿ ಹಾಕ್ಕೊಂಡು ಗೋವಾದಿಂದ ಬೆಂಗಳೂರು ಬಂದು ಅದು ದೊಡ್ಡ ಕೇಸಾಗಿ ಸುಮಾರು 3 ದಿನ TV ನಲ್ಲಿ ತೋರಿಸಿದ್ರು. ಅಲ್ಲಿಗೆ ತಾಯಿಯೇನು ದಡ್ಡಳಲ್ಲ, ಅವಿದ್ಯಾವಂತಲಲ್ಲ, ಒಳ್ಳೆ ವಿದ್ಯಾವಂತ ಆಗಿರುವಂಥ ಹೆಂಗಸು ತಾನು ಹೆತ್ತ ಮಗುವನ್ನೇ ಸಾಯಿಸಿದ್ದಾಳೆ ಅಂದರೆ ಅವಳ ಸಂಸ್ಕಾರ ಹೆಂಗಿರ್ಬೋದಾಗದು ನೋಡಿ. ಆದ್ದರಿಂದ ಇಲ್ಲಿ ನಡೆದಿರ್ತಕ್ಕಂಥ ಪೋಷಕರು ನಾನು ಹೇಳೋದಿಷ್ಟೇ, ಮೊದಲು ತಂದೆ ತಾಯಿಗಳು ಪರಿಶುದ್ಧರಾದರೆ ನಿಮ್ಗೆ ಹುಟ್ಟಿರೋ ಮಕ್ಕಳು, ನೀವು ಬೆಳೆಸಿರೋ ಮಕ್ಕಳು ಪರಿಶುದ್ಧ. ಇಲ್ಲ ಅಂದರೆ ನೀವು ಎಂಥ ಹೈಟೆಕ್ ಸ್ಕೂಲ್ ಸೇರಿಸಿದ್ರು, ಎಂಥ ದೊಡ್ಡ ಯೂನಿವರ್ಸಿಟಿಯಲ್ಲಿದ್ದರೂ ಕೂಡ ಏನೂ ಪ್ರಯೋಜನ ಇಲ್ಲ. ನಾನು ಮೊನ್ನೆ ಯಾವುದೋ ನಮ್ಮ ಮುನಿರಾಜ್ ಅವ್ರ ಸ್ಕೂಲಲ್ಲಿ ಹೇಳ್ತಾ ಇದ್ದೆ, ನನ್ನ ಹತ್ರ ಒಬ್ಬರು ಬಂದರು, ಅವರು PhD ತೊಗೊಂಡಿದ್ದಾರೆ, PhD ಮಾಡಿದ್ದಾರೆ. ಅವರು ಅಮೇರಿಕಾದಿಂದ PhD ತೆಗೆದಿದ್ದಾರೆ. 5 ಸಲ ಡೈವರ್ಸ್ ಕೊಟ್ಟಿದ್ದಾರೆ ನೋಡಿ. 5 ಬಾರಿ ಡೈವರ್ಸ್ ಕೊಟ್ಟು ಅವ್ರು PhD ನೋಡಿ. ಒಬ್ಬ ದನ ಕಾಯೋನು ಕುರಿ ಕಾಯೋನು ಡೈವರ್ಸ್ ಕೊಡಲ್ಲ. ಓದಿರೋ ವಿದ್ಯಾವಂತ 5 ಸಲ ಮದುವೆ ಆಗಿದ್ದಾನೆ ಅಂದರೆ ಅವ್ನ ಸಂಸ್ಕಾರ ಎಷ್ಟಿದೆ. ಹಾಗಾದ್ರೆ ಅಂಥ ಮಕ್ಕಳು, ಅವನಿಗೆ ಇರೋವಂಥ ಮಕ್ಕಳು ಹೇಗಿರ್ತಾರೆ? ಹಾಗಾದರೆ ಅಪ್ಪ 2 ಮದುವೆ ಆದರೆ ಮಗ 5 ಮದುವೆ ಆಗ್ತಾನೆ. ಸಂಸ್ಕಾರ ಇದು.
ಅದರಿಂದ ಸ್ಕೂಲಲ್ಲಿ ಕೊಡೋ ವಿದ್ಯೆಗಿಂತ ಮನೆಯಲ್ಲಿ ತಂದೆ ತಾಯಿಗಳು ಸ್ಕೂಲಲ್ಲಿ ಪಾಠ ಹೇಳ್ಕೊಡ್ತಾರೆ, ಮನೇಲಿ ಸಂಸ್ಕಾರ ಹೇಳ್ಕೊಡ್ಬೇಕು. ಇದು ಪೋಷಕರ ಆದ್ಯ ಕರ್ತವ್ಯ. ದೊಡ್ಡ ದೊಡ್ಡ ಡಾಕ್ಟ್ರುಗಳು, ಇಂಜಿನಿಯರ್ಗಳು, ಸಮಾಜದ ಗಣ್ಯ ವ್ಯಕ್ತಿಗಳು, ಅವ್ರಿಗಿರೋಷ್ಟು ಗೆಟ್ಟು ಚಟಗಳು ಇನ್ಯಾರೂ ಇಲ್ಲ. ಅದೇ ಬೀದಿಲಿ ಹೋಗೋ ಭಿಕ್ಷುಕನಾಗಲಿ, ಒಬ್ಬ ಕುಂಟ ಆಗಲಿ, ಕುರುಡನಾಗಲಿ ಎಷ್ಟೋ ಸ್ವಚ್ಛವಾಗಿ ಪವಿತ್ರವಾಗಿರ್ತಾನೆ. ಇವತ್ತು ನಮ್ಮ ಸಮಾಜ ಹಾಳಾಗ್ತಿರೋದು ಸಂಸ್ಕಾರ ಇಲ್ಲದೆ ಇರೋದ್ರಿಂದ. ಎಲ್ಲರೂ ವಿದ್ಯಾವಂತರೇ, ಆದರೆ ವಿದ್ಯಾವಂತರಾದರೂ ಕೂಡ ವಿವೇಕ ಇಲ್ಲ. ಅದರಿಂದ ಪೋಷಕರಿಗೆ ನಾನು ಹೇಳೋದು ಇಷ್ಟೇನೆಂದರೆ, ಪ್ರತಿಯೊಬ್ಬರು ಕೂಡ ಮಕ್ಕಳಿಗೆ ಹಲ್ಲು ಜೊತೆಗೆ ಸರಿಯಾಗಿ ಹೇಳ್ಕೊಡಿ. ಮಲಗಿದಾಗ ಹೇಳೋದು ಹೇಗೆ ಅಂತ ಹೇಳ್ಕೊಡಿ, ಮಲಗಿಂದ ಹಾಸಿಗೆಯಿಂದ ಎದ್ದೋಳೋದು ಹೇಳ್ಕೊಡಿ. ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡೋದು ಹೇಳ್ಕೊಡಿ. ಗುರು ಹಿರಿಯವರಿಗೆ ಗೌರವ ಕೊಡೋದನ್ನು ಕಲಿಸ್ಕೊಡಿ. ನೀವೇ ಗೌರವ ಕೊಡಲಿಲ್ಲ ಅಂದರೆ, ನಿಮ್ಮಲ್ಲೇ ಸಂಸ್ಕಾರ ಇಲ್ಲ ಅಂದರೆ ನೀವು ನಿಮ್ಮ ಮಕ್ಕಳನ್ನ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಇದನ್ನು ಸ್ಕೂಲಲ್ಲಿ ನಾವು ಬಯಸೋಕ್ಕಾಗಲ್ಲ. ಇದು ತಂದೆ ತಾಯಿಗಳು ಹೇಳೋ ಮಾತಿದು. ಇವತ್ತು ಬೆಳಗ್ಗೆ ನನಗೊಂದು ಅಪಾಯಿಂಟ್ಮೆಂಟ್ ಬಂದಿತ್ತು. ಅವ್ರ ಮಗ ಸೆಕೆಂಡ್ PUC ಫಸ್ಟ್ PUC ಹುಡುಗಿನ ಹೋಗಿ ದೇವಸ್ಥಾನದಲ್ಲಿ ಹೋಗಿ ತಾಲಿ ಕಟ್ಕೊಂಡು ಬಂದ್ಬಿಟ್ಟಿದ್ದಾನಂತೆ ಮನೆಗೆ. ಸೆಕೆಂಡ್ PUC ಹುಡುಗ ಫಸ್ಟ್ PUC ಹುಡುಗಿನ ಮದುವೆ ಮಾಡ್ಕೊಂಡು ಬಂದಿದ್ದಾನೆಂದರೆ ಅವನ ದೇಹದಲ್ಲಿ ಕಾಮದ ವಿರಹ ಹೇಗಿದೆ, ಅವನ ಸಂಸ್ಕಾರ ಹೇಗಿದೆ ಅಂತ ಪೊಲೀಸ್ ಕಂಪ್ಲೇಂಟ್ ಆಗಿದೆ. ಈಗ ಅದು ಈ ಥರ ಆಗಲಿಕ್ಕೆ ಕಾರಣ ಏನಂದರೆ ಮನೇಲಿ ಸರಿಯಾಗಿ ಸಂಸ್ಕಾರ ಇಲ್ದಿರೋದ್ರಿಂದ. ಇನ್ನೊಂದು BSc ಫಸ್ಟ್ ಇಯರ್ ಓದ್ತಾ ಇದ್ದಾನೆ, ಅಪ್ಪನಿಗೆ ದಿನ ಹೊಡಿತಾನಂತೆ. ನೋಡಿ, ದಿನ ಅಪ್ಪಂಗೆ ಹೊಡಿಯೋದು. ಅಪ್ಪ ದುಡ್ಡು ಕೊಟ್ಟಿಲ್ಲ ಅಂದರೆ ಅಮ್ಮನ ಚೈನು, ಓಲೆ, ಬಳೆ ಎಲ್ಲ ತೊಗೊಂಡೋಗಿ ಮಾರಿಬಿಟ್ಟು ಡ್ರಗ್ಸ್ ತೊಗೊಳ್ಳೋದು. ಇದಕ್ಕೆಲ್ಲ ಕಾರಣ ನಮ್ಮಲ್ಲಿ ಸಂಸ್ಕಾರದ ಕೊರತೆ. ಇಲ್ಲಿರೋ ಪೋಷಕರಿಗೆ ಹೇಳ್ತೀನಿ, ನಿಮ್ಮ ಮಕ್ಕಳಿಗೆ ಒಂದೊತ್ತು ಊಟ ಹಾಕ್ದೋರು ಪರವಾಗಿಲ್ಲ, ಸಂಸ್ಕಾರ ಕಳಿಸಿ. ವಾರಕ್ಕೊಂದಿನ ನಿಮ್ಮ ಮಕ್ಕಳನ್ನ ಅರ್ಧ ದಿನ ಉಪವಾಸ ಇಳಿಸಿ. ನಿಮ್ಮ ಮಕ್ಕಳನ್ನ ಕರ್ಕೊಂಡು ಅನಾಥಾಶ್ರಮಕ್ಕೆ ಹೋಗಿ, ಅಲ್ಲಿ ಅಪ್ಪ ಅಮ್ಮ ಇಲ್ದಿರೋ ಮಕ್ಕಳ ಜೊತೆಗೆ ನಿಮ್ಮ ಮಕ್ಕಳನ್ನ ಬಿಡಿ. ಒಂದು ಅರ್ಧ ದಿವಸ ಅಥವಾ ಒಂದಿನ ಗೊತ್ತಾಗುತ್ತೆ ಅವ್ರಿಗೆ ಅಪ್ಪ ಇರೋರು ಹೆಂಗಿರ್ತಾರೆ, ಅಪ್ಪ ಅಮ್ಮ ಇಲ್ಲ ಅನ್ನೋರು ಹೆಂಗಿರ್ತಾರೆ ಅಂತೇಳಿ. ಎರಡನೇದು, ನಿಮ್ಮ ಮಕ್ಕಳನ್ನ ಕರ್ಕೊಂಡು ವೃದ್ಧಾಶ್ರಮಕ್ಕೆ ಹೋಗಿ, ವೃದ್ಧಾಶ್ರಮದಲ್ಲಿ ಇಲ್ಲಿರೋ ವೃದ್ಧರ ಜೊತೆ ಮಾತಾಡಿ. ಒಬ್ಬ ರಿಟೈರ್ಡ್ ತಹಶೀಲ್ದಾರ್ ವೃದ್ಧಾಶ್ರಮದಲ್ಲಿದ್ದಾರೆ ಪಾಪ. ಆಕಾಶವಾಣಿಯಲ್ಲಿ ಸಂಗೀತ ಹೇಳೋರು ಆಕಾಶವಾಣಿ ಕಲಾವಿದೆ. ಮಗ ಹೆಂಡತಿ ಜೊತೆ ಸೇರ್ಕೊಂಡು ಅಮ್ಮಂಗೆ ಹೊಡೆದು ಹೊರಗಾಕಿದ್ದಾನಂತೆ. ಕಾರಣ ಅಪ್ಪ ಅಮ್ಮದಿರ್ದು ಏನೋ ಯಾವ ಥರ ಸಂಸ್ಕಾರ ಇರುತ್ತೆ ಅಂತೇಳಿ. ನೀವು ತಿಂಗಳಿಗೊಂದ್ಸಲ ವೃದ್ಧಾಶ್ರಮಕ್ಕೆ ಕರ್ಕೊಂಡೋಗಿ, ಅನಾಥಾಶ್ರಮಕ್ಕೆ ಹೋಗಿ ಮಕ್ಕಳ ಜೊತೆ ಬೆರೆಯೋದು ಕಳಿಸಿ. ಆಗ ನಿಮ್ಮ ವಯಸ್ಸಾದ್ಮೇಲೆ ಮಕ್ಕಳು ಊಟ ಹಾಕ್ತಾರೆ, ನಿಮ್ಮನ್ನು ಹೊರಗೆ ಹಾಕೋದಿಲ್ಲ. ಮೂರನೇದು, ಇಲ್ಲಿರೋ ನೆರೆದಿರೋಂಥ ಮಕ್ಕಳು ಯಾರಾದರೂ ಇಲ್ಲಿ ಪ್ರೈಮ್ ಮಿನಿಸ್ಟರ್ ಆಗ್ಬೋದು, CMA ಆಗ್ಬೋದು, MLA ಆಗ್ಬೋದು, MP ಆಗ್ಬೋದು, ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ಆಗ್ಬೋದು, ಒಳ್ಳೆ IAS IPS ಆಗ್ಬೋದು. ಆ ಥರ ಇರುತ್ತೆ ಜಾತಕ. ಅಂಥ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಮತ್ತು ಒಳ್ಳೆ ಎಜುಕೇಷನ್ ಸ್ಕೂಲ್ ಸಿಕ್ಬಿಟ್ರೆ ಜಗತ್ತಿಗೆ ಒಂದು ಒಳ್ಳೆ ದೊಡ್ಡ ಆಸ್ತಿ. ಇಲ್ಲಿ ಇರತಕ್ಕಂಥ ಟೀಚರ್ಸ್ ನಂದೊಂದು ಮಾತು ಹೇಳ್ತೀನಿ. ಇಲ್ಲಿರೋ ಮಕ್ಕಳು ಮುಂದೆ ದೊಡ್ಡ ಪ್ರಜೆಗಳಾಗ್ತಾರೆ. ಅವ್ರಿಗೆ ಧರ್ಮ ಭೇದ ಇಲ್ದೇ, ಜಾತಿ ಭೇದ ಇಲ್ದೇ, ಲಿಂಗ ಭೇದ ಇಲ್ದೇ ನೀವು ಕೊಡೋ ಬೇಸ್ಮೆಂಟ್ ವಿದ್ಯೆ ಇದೆಯಲ್ಲ, ಈ ಕೆಳಗಿನ ಮಟ್ಟದ ಒಂದು ಎಜುಕೇಷನ್ ಸಂಸ್ಕಾರ, ಈ ಮಕ್ಕಳು ನಾಳೆ ಪ್ರೈಮ್ ಮಿನಿಸ್ಟರ್ ಆಗ್ಬೋದು, ಇಲ್ಲ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗ್ಬೋದು, ಬೇರೆ ಏನಾದ್ರು ಆಗ್ಬೋದು. ಅದರಿಂದ ಟೀಚರ್ಸ್ಗಳು ನನ್ನ ಮಕ್ಕಳಿಗೆ, ನನ್ನ ಸ್ವಂತ ಮಕ್ಕಳಿಗೆ ನಾನು ಪಾಠ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಪ್ರೀತಿ ವಾತ್ಸಲ್ಯದಿಂದ, ಆ ಒಂದು ಆಶೀರ್ವಾದ ಭಾವದಿಂದ ಮಕ್ಕಳಿಗೆ ಪಾಠ ಮಾಡಿದ್ದೆ ಆದರೆ, ಅವ್ರ ಅಪ್ಪ ಅಮ್ಮನ ಹೊರಗಾಕಿದ್ರು ಕೂಡ ನಾಳೆ ಈ ಟೀಚರಿಂದ ನಾನು ಡಾಕ್ಟರ್ ಆದೆ, ಈ ಸ್ಕೂಲಲ್ಲಿ ಓದಿದ್ದಕ್ಕೆ ನಾನು ಇಂಜಿನಿಯರ್ ಆದೆ, ಈ ಸ್ಕೂಲಲ್ಲಿರೋ ಟೀಚರ್ಸ್ ಎಲ್ಲ ನಂಗೆ ಚೆನ್ನಾಗಿ ಪಾಠ ಹೇಳಿದಕ್ಕೆ ನಾನು ಇವತ್ತು IAS ಆದೆ, IPS ಆದೆ ಅಂತ ಹೊಗಳ್ತಾರೆ. ಇದು ತಂದೆ ತಾಯಿಗೂ ಸಿಗದಿರೋಂಥ ಮಹಾ ದೊಡ್ಡ ಗೌರವ ಗುರುಗಳಿಗೆ. ಆದ್ದರಿಂದ ಇಲ್ಲಿ ಟೀಚರ್ಸ್ಗಳು ಯಾರಿದ್ದೀರೋ ಅವ್ರಿಗೆ ಯಾವುದೇ ರೀತಿ ಭೇದ ಭಾವ ಮಾಡಬಾರ್ದು.
ನಮ್ಮ ಜಾತಿಯವನೆಲ್ಲ ನೀವು ಕೀಳು ಜಾತಿಯವನು ಮೇಲ್ ಜಾತಿಯವನು, ತುಂಬ ತಾರತಮ್ಯ ನಡೀತಾ ಇದೆ ಇವತ್ತಿನ ದಿವಸ. ಜಾತಿ ಮೇಲೆ ಸ್ಕೂಲ್ಗಳಿವೆ, ಜಾತಿಗಳಿಗೆ ಮಠ ಇವೆ, ಜಾತಿಗಳ ಮೇಲೆ ಗುರುಗಳಿದ್ದಾರೆ. ಜಾತಿ ಭೇದ ಮಾಡಿ 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 ಇವತ್ತು ಎಲ್ಲೂ ಸಿಗದವ್ರದೆಲ್ಲ ಇವತ್ತು ಇನ್ನೆಲ್ಲೂ ಇಲ್ಲಿ ಸಿಕ್ಕಲಿಲ್ಲ ಅನ್ನೋನು ಇನ್ನೊಂದು ಕಡೆ ಹೋಗ್ತಾನೆ, ಇಲ್ಲಿ ನೆಮ್ಮದಿ ಇಲ್ಲ ಅನ್ನೋನು ಕುಡಿಯೋಕೆ ಹೋಗ್ತಾನೆ, ಇಲ್ಲಿ ಸರಿಯಾಗಿ ನಂಗೆ ಜ್ಞಾನ ಸಿಕ್ಕಿಲ್ಲ ಅನ್ನೋ ಇನ್ನೊಂದು ಕಡೆ ಹೋಗಿ ಕದೀತಾನೆ, ಕೊಲೆ ಮಾಡ್ತಾನೆ, ರೇಪ್ ಮಾಡ್ತಾನೆ. ಇಲ್ಲಿ ಕಲಿಯೋಕ್ಕಾಗದೋದನ್ನೆಲ್ಲ ಹೊರಗಡೆ ವಿರುದ್ಧವಾಗಿ ಕಲಿಯೋಕ್ಕೆ ಶುರು ಮಾಡ್ತಾನೆ. ಆದ್ದರಿಂದ ಟೀಚರ್ಸು ಜನ್ಮ ಕೊಟ್ಟಂಥ ತಂದೆ ತಾಯಿಗಳದು ಮಹಾಶ್ರೇಷ್ಠ. ಟೀಚರ್ನ ಒಬ್ಬರನ್ನೇ ಅವನು ಗುರು ಬ್ರಹ್ಮ ವಿಷ್ಣು ಅಂತ ಕರೀದು. ಅದಕ್ಕೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಅಂತ ಹೇಳೋದು. ತಂದೆ ತಾಯಿಗೆ ಗುರು ಬ್ರಹ್ಮ ಅಂತ ಹೇಳಲ್ಲ. ವಿದ್ಯೆ ಕೊಟ್ಟಂಥ ಯಾವ ವಿದ್ಯೆ ನನಗೆ ಗೊತ್ತಿಲ್ವೋ ಅದನ್ನು ಕಲಿಸುವವನೇ ಗುರು ಅಂತ ಹೇಳಿ. ಆದ್ದರಿಂದ ತಂದೆ ತಾಯಿ ತಂದಲ್ಲಿ ಸೇರಿಸ್ಬಿಡ್ತಾರೆ ಸ್ಕೂಲ್ಗೆ. ನೀವು ಅವ್ರು 24 ಗಂಟೆ ಕೂತ್ಕೊಂಡು ಹೇಳ್ಕೊಡೋಕ್ಕಾಗಲ್ಲ, ಯಾಕೆ ನಿಮ್ಮದೇ ಆದಂಥ ಒಂದು ಗೊಂದಲಮಯ ಜೀವನ. ಆದರೆ ಶಾಲೆಯಲ್ಲಿರೋಂಥ ಟೀಚರ್ಸ್ ಇದ್ದಲ್ಲ, ಅವ್ರಿಗೆ ಚೆನ್ನಾಗಿ ಟೀಚ್ ಮಾಡಿ ಮಾಡಿ ಒಂದು ಸುಂದರವಾದಂಥ ಮೂರ್ತಿಯನ್ನು ಮಾಡಿ ಸಮಾಜಕ್ಕೆ ಬಿಟ್ಕೊಡ್ತಾರೆ. ಅಂಥ ಟೀಚರ್ಸ್ ಇವತ್ತು ಪ್ರತಿ ಸ್ಕೂಲಲ್ಲಿ ಇರಬೇಕು. ಎಂಥ ಮನೆಗಳಲ್ಲೂ ಕೂಡ ತುಂಬ ತೊಂದರೆ ಇದ್ದರೆ ಅಂಥ ಮಕ್ಕಳಿಗೆ ಸ್ವಾಂತನ, ಸಮಾಧಾನ, ಶಾಂತಿ, ಜ್ಞಾನ, ವಿವೇಕ ಕೊಟ್ಟುವಂಥ ಒಂದು ದೊಡ್ಡ ಕೇಂದ್ರ ಆಗಬೇಕು ಈ ಒಂದು ಸ್ಕೂಲ್. ಆದ್ದರಿಂದ ಟೀಚರ್ಸ್ಗಳಲ್ಲಿ ನಾನು ಕೇಳೋದಿಷ್ಟೇ, ಯಾವ ಮಕ್ಕಳನ್ನೂ ಅಸಡ್ಡೆ ಮಾಡಬಾರ್ದು, ಯಾರನ್ನೂ ತಾರತಮ್ಯ ಮಾಡಬಾರ್ದು. ಪ್ರತಿಯೊಂದು ವಿದ್ಯಾರ್ಥಿಯಲ್ಲೂ ಸರಸ್ವತಿ ಇದ್ದಾಳೆ, ಪ್ರತಿಯೊಂದು ವಿದ್ಯಾರ್ಥಿಯಲ್ಲೂ ದಕ್ಷಿಣಾಮೂರ್ತಿ ಇದ್ದಾನೆ, ಪ್ರತಿಯೊಂದು ವಿದ್ಯಾರ್ಥಿಯಲ್ಲೂ ವಿದ್ಯಾಲಕ್ಷ್ಮಿ ಇದ್ದಾಳೆ ಅಂಥೇಳಿ ಟೀಚ್ ಮಾಡಿದ್ದೆ ಆದರೆ ಆ ಸ್ಕೂಲು ಇಡೀ ಜಗತ್ತಿಗೆ ಪ್ರಖ್ಯಾತ ಆಗುತ್ತಂತೆ. ಆದ್ದರಿಂದ ಟೀಚರ್ಸ್ಗಳಲ್ಲಿ ಆದ್ಯ ಕರ್ತವ್ಯ ಅಂತಂದರೆ ಪ್ರತಿಯೊಂದು ಮಕ್ಕಳಲ್ಲೂ ಭಗವಂತನ ಸ್ವರೂಪ ನೋಡಬೇಕು. ಅವನು ತುಂಬ ಕರೋಡ್ಪತಿ ಮಗ ಅಂತ ಮುಂದಕ್ಕೆ ಕೂರಿಸಿ ಪಾಠ ಮಾಡೋದು, ಅವ್ನು ಶೆಡ್ಡಲ್ಲಿರೋ ಮಗ, ಅವನು ಮಿಡ್ಲ್ ಕ್ಲಾಸ್ ಹುಡುಗ ಅಂತೇಳಿ ಅವನ್ನ ತುಂಬ ತಾರತಮ್ಯ ಮಾಡೋದಾದರೆ ಆ ಗುರುಸ್ಥಾನಕ್ಕೆ ಅವಮಾನ. ಅಂಥವ್ರು ಗುರುಗಳಲ್ಲ. ಆದ್ದರಿಂದ ಇಲ್ಲಿ ಬಂದಮೇಲೆ ಎಲ್ಲರೂ ಒಂದೇ. ಮನೆಗೆ ಹೋದ್ಮೇಲೆ ಅವ್ನು ಕರೋಡ್ಪತಿ ಇರ್ಬೋದು, MLA ಮಗ ಇರ್ಬೋದು, ಮಿನಿಸ್ಟ್ರ್ ಮಗ ಇರ್ಬೋದು, ಸಿನಿಮಾ ಆ್ಯಕ್ಟ್ರ್ ಮಗ ಇರ್ಬೋದು. ಇಲ್ಲಿ ಬಂದಾಗ ಎಲ್ಲರೂ ಒಂದೇ. ಸಮಾನ ದೃಷ್ಟಿಯಿಂದ, ಸಂಯಮದಿಂದ, ಮಕ್ಕಳ ಮೇಲೆ ಪ್ರೀತಿ ವಾತ್ಸಲ್ಯದಿಂದ ಯಾರು ಟೀಚರು ಮಕ್ಕಳು ಪಾಠ ಮಾಡ್ತಾರೋ ಅಂಥವ್ರು ಯಾವ ಹೋಮ ಮಾಡೋ ಅವಶ್ಯಕತೆ ಇಲ್ಲ, ಯಾವ ಜಾತ್ರೆಗೆ ಹೋಗೋ ಅವಶ್ಯಕತೆ ಇಲ್ಲ, ಯಾವ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ. ಏಕೆಂದರೆ ಜ್ಞಾನಾರ್ಚನೆಯಿಂದ ಮೋಕ್ಷ ಪಡಿಬೋದಂತೆ. ಟೀಚರ್ಸಲ್ಲಿ ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ, ಒಳ್ಳೆ ರೀತಿಯಲ್ಲಿ ಪಾಠ ಮಾಡಿ ಪ್ರತಿಯೊಂದು ಮಕ್ಕಳಲ್ಲೂ ದೇವತಾಂಶವನ್ನು ಕಾಡಿ ಮಕ್ಕಳಿಗೆ ಪ್ರೀತಿಯಿಂದ ಜ್ಞಾನವನ್ನು ಕೊಡ್ತಾ ಬಂದರೆ ಯಾರು ಟೀಚರ್ ಇದೆ ಅವ್ರಿಗೆ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾರೆ. ಅದರಿಂದ ಪ್ರತಿಯೊಬ್ಬರು ಟೀಚರ್ಸು ಮಕ್ಕಳನ್ನ ತಮ್ಮ ಮಕ್ಕಳಾಗಿ ಆಧರಿಸಿ ಗೌರವಿಸಿ, ವಿದ್ಯಾರ್ಥಿ ಅಂತ ನೋಡಬಾರ್ದು, ಸ್ವಂತ ಮಗು ಅಂತೇಳಿ ಟ್ರೀಟ್ ಮಾಡಿದ್ದೆ ಆದರೆ ಆ ಗುರುವಿನ ಸ್ಥಾನಕ್ಕೆ ಸಾರ್ಥಕ. ಪೋಷಕರಿಗೆ ಇನ್ನೊಂದು ಸಲ ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡಿ. ಸಂಸ್ಕಾರದಿಂದ ನೀವು ಏನು ಬೇಕಾದ್ರೂ ಮಾಡ್ಬೋದು. ವಿದ್ಯೆ ದೊಡ್ಡದಲ್ಲ, ಸಂಸ್ಕಾರ ದೊಡ್ಡದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ನನ್ನ ನಮಸ್ಕಾರ. ಸಾಯಿರಾಮ್. ಥ್ಯಾಂಕ್ ಯು ಗುರುಜಿ. ನಿಮ್ಮ ಉತ್ತಮವಾದ ವಚನಗಳಿಗಾಗಿ ನಾನು ತುಂಬ ವಂದನೆ ಹೇಳಲಾಗಿದ್ದೇನೆ. ಥ್ಯಾಂಕ್ ಯು ವೆರಿ ಮಚ್ ಗುರುಜಿ ಸರ್. I request the dignitaries to please take the seat. Oh, this. We have a special guest from Sri Srinivas sir, Maji BBMP Sadyasyaru, Singsandra Ward. Please come up on the dais. And second, we have a Sri HV Srinivas, Jilla Panchayat Sadasyaru from Konap Nagrara. And we have Vijay Kumar from Parpanagrara. Sir, we call all of you to come on the dais.